ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ನಾವು ಕೀರ್ತನೆಗಳು 1ನೇ ಅಧ್ಯಾಯದಲ್ಲಿ 3ನೇ ವಚನವನ್ನು ಧ್ಯಾನಿಸೋಣ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಪ್ರಿಯರೇ, ಹೌದು, ಈ ವಾಕ್ಯದ ಅರ್ಥ ಹೀಗಿದೆ. ಒಂದು ಮರವು ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಗೊಬ್ಬರ ಮತ್ತು ನೀರು ಹಾಕಿ ಬೆಳೆಸುವುದಾದರೆ ಅದು ಒಂದು ದಿನ ಫಲವನ್ನು ಕೊಡುವಂಥ ಮರವಾಗಿ ಬೆಳೆಯುತ್ತದೆ ಮತ್ತು ಅದರ ಎಲೆಗಳು ಹಚ್ಚ ಹಸಿರಾಗಿ ಸುಂದರವಾದ ಮರವಾಗಿ ಅದು ಕಾಣುತ್ತದೆ. ಅದೇ ರೀತಿ ನಮ್ಮ ಜೀವಿತದಲ್ಲಿ ಯೇಸುವನ್ನು ನಾವು ಕಂಡುಕೊಳ್ಳುವುದಾದರೆ, ಯೇಸುವನ್ನು ನಂಬಿ ಆತನ ವಾಕ್ಯದ ಅನುಸಾರವಾಗಿ ನಾವು ಜೀವಿಸುವುದಾದರೆ ನಮ್ಮ ಜೀವಿತವು ಕೂಡ ಹಸಿರು ಮರದ ಹಾಗೆ ಪರಿವರ್ತನೆಗೊಳ್ಳುತ್ತದೆ. ಒಂದು ಮರವು ಸುಂದರಗೊಳ್ಳಬೇಕಾದರೆ ಅದಕ್ಕೆ ಗೊಬ್ಬರ ಮತ್ತು ನೀರು ಎಷ್ಟು ಅವಶ್ಯಕವೋ ಹಾಗೆ ಒಬ್ಬ ಮನುಷ್ಯನ ಜೀವಿತವು ಹಚ್ಚ ಹಸಿರಾಗಿ ಬೆಳಿಬೇಕಾದರೆ ಆ ಮನುಷ್ಯನ ಜೀವಿತ ಪಾಪ ಶಾಪದಿಂದ ಬಿಡುಗಡೆ ಹೊಂದಬೇಕು. ಪಾಪ ಶಾಪದಿಂದ ಬಿಡುಗಡೆ ಹೊಂದಬೇಕಂದರೆ ಆತನಿಗೆ ದೇವರ ವಾಕ್ಯ ಅವಶ್ಯ ಎಂಬುದಾಗಿ ಈ ಮೂಲಕ ನಾನು ಹೇಳಲು ಇಷ್ಟಪಡ್ತೀನಿ. ಪ್ರಿಯರೇ, ಯೇಸು ನಾಮದಲ್ಲಿ ಒಳ್ಳೆಯದಾಗಲಿ. ಕೇಳುವಂಥ ಪ್ರತಿಯೊಬ್ಬರು ನನ್ನ ಸಹೋದರ ಸಹೋದರಿ ಈ ಒಂದು ವಿಡಿಯೋವನ್ನು ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಯೇಸು ನಾಮದಲ್ಲಿ ಆಮೆನ್.